ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರಿಲೀವ್ ಆಗಕ್ಕೆ ನಮ್ಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂಥ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮಂತ್ರಿಗಳು ಕೊಟ್ಟಂತ ಜವಾಬ್ದಾರಿಯನ್ನ ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ರಿಲೀವ್ ಆಗಕ್ಕೆ ನಮ್ಗೇನು ಸಂಬಳ ಕೊಡ್ತಾರೇನ್ರಿ ಅಲ್ಲಿ? ರಿಲೀವು ಇಲ್ಲ, ಯಾವ್ದು ಇಲ್ಲ. ನಾನೀಗಾಗಲೇ ನೆನ್ನೆ ಹೇಳಿದ್ದೀನಿ, ಭಾಳ ತಿಂಗಳಿಂದನೂ ಕೂಡ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೆ. ಮತ್ತು ನನಗೂ ಕೂಡ ತುಮಕೂರು ಜಿಲ್ಲಾ ಬ್ಯಾಂಕಿಂದ ಎಲೆಕ್ಷನ್ ಇದೆ, ನಾಳೆ 10ನೇ ತಾರೀಕಿನಿಂದ ನಾಮಿನೇಷನ್ ಇದೆ. ಮತ್ತು ನೀವೇ ಹೇಳಿದಿರಿ, ನನಗೀಗ ಅಲ್ಲಿ ಹಾಸನಾಂಬೆ ಉತ್ಸವ ಬರ್ತದೆ. ಹಾಸನಾಂಬೆ ಉತ್ಸವಕ್ಕೆ ಸುಮ್ಮನೆ ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಕೊಂಡು ಆಗೋದಿಲ್ಲ. ಅಲ್ಲಿ ಸುಮಾರು ಒಂದು ವಾರದ ದಿವಸಕ್ಕೆ ಒಂದು 20 ಲಕ್ಷ ಜನ ಬರ್ತಾರೆ, ಒಮ್ಮೆಲೇ ಬರ್ತಾರೆ ಎಲ್ಲ. ಅದು ಭಾಳ ಕಷ್ಟಕರವಾದಂಥ ಇದು. ಅಂದರೆ ಕಷ್ಟಕರ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಉಪಸ್ಥಿತಿ ಮತ್ತು ನಮ್ಮ ಗಮನ ಇಡ್ತಕ್ಕಂಥದ್ದು ಹೆಚ್ಚು ಅವಶ್ಯ ಇರ್ತದೆ. ಆ ಒಂದು ದೃಷ್ಟಿಯಿಂದ ನನಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮನವಿ ಮಾಡಿದ್ದೆ. ಅದು ನನಗೆ ಬಿಟ್ಕೊಟ್ಟಿದ್ದಾರೆ. ಅವ್ರು ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾರಿಗೆ? ಹಾಸನದಲ್ಲಿ ನೋಡಿ, ನಾನು ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂತ ಜವಾಬ್ದಾರಿಯನ್ನ ನಾನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತ ಸಂತೃಪ್ತಿ ಇದೆ ನನಗೆ. ಈ ಒಂದು ಸಂತೃಪ್ತಿ ನನಗಿದೆ. ಅಲ್ಲಿ ಜನಗಳಿಗೆ ನಾನು ಬಿಟ್ಟಿದ್ದು ಕೆಲವು ಜನಕ್ಕೆ ತೃಪ್ತಿನೂ ಇದೆ, ಕೆಲವು ಅತೃಪ್ತಿನೂ ಇದೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.